ಆಧ್ಯಾತ್ಮ ಚಿಂತಕರು, ಮನೋಆಧ್ಯಾತ್ಮಕ ಚಿಕಿತ್ಸಕರು, ಪುನರ್ಜನ್ಮ ತಜ್ಞರು, ಹನುಮದುಪಾಸಕರು, ಜನ್ಮಾಂತರ ಖ್ಯಾತಿಯ ಡಾಕ್ಟರ್ ರಾಮಚಂದ್ರ ಗುರೂಜಿಯವರ ಶಿಷ್ಯರಾದ ಮಂಜುನಾಥ್ ಗುರೂಜಿಯವರು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಮಂಜುನಾಥ್ ಗುರೂಜಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ನಿಮ್ಮನ್ನ ಏನು ಹನುಮದುಪಾಸಕರು ಅಂತ ಕರೀತಾರೆ. ಸೊ ಈ ಹನುಮದುಪಾಸಕರು ಅಂದ್ರೆ ಏನು? ಹನುಮಾದ್ ಉಪಾಸಕರು ಅನ್ನೋದಕ್ಕಿಂತ ಮುಂಚೆ ಉಪಾಸಕರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಉಪಾಸನೆ ಅಂತಂದರೆ ಯಾವುದಾದ್ರೂ ಒಬ್ಬ ಗುರುವಿನ ಮಾರ್ಗದರ್ಶನದ ಮೂಲಕ ಯಾವುದಾದ್ರೂ ಒಂದು ವಿಚಾರವನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅದನ್ನು ತಿಳಿದು ಮತ್ತು ಅದರ ಒಟ್ಟಿಗೆ ನಮ್ಮ ಜೀವನವನ್ನು ಸಹಿಸುವಂತಹ, ಅದರೊಟ್ಟಿಗೆ ನಮ್ಮ ಒಂದು ಕಾಲವನ್ನು ಕಳೆಯುವಂತಹ, ಅದರಿಂದ ಸಮಾಜಕ್ಕೆ ಉಪಯೋಗ ಆಗುವಂತಹ ಕೆಲಸಗಳನ್ನು ಮಾಡುವುದ ಒಂದು ಸಾಂಪ್ರದಾಯಿಕ ವಿಚಾರಗಳಲ್ಲಿ ಉಪಾಸನೆ ಅಂತ ಕರೀತಾರೆ. ಅಂದರೆ ಯಾವುದಾದ್ರೂ ಒಂದು ವಿಚಾರವನ್ನು ನಾವು ಅದರ ಒಳಗಡೆ ಅದರ ಶಕ್ತಿಯ ಪರಿಮಿತಿಯನ್ನು ತಿಳ್ಕೊಳ್ಳೋದನ್ನು ನಾವು ಉಪಾಸನೆ ಅಂತ ಕರಿತೇವೆ. ಅದರೊಳಗಡೆ ನೀವು ಕೇಳಿದ ಹಾಗೆ ಹನುಮಾದೋಪಾಸನೆ ಅಂದರೆ ಆಂಜನೇಯನನ್ನು, ಆ ವ್ಯಕ್ತಿಯನ್ನು, ಆಂಜನೇಯನ ವ್ಯಕ್ತಿ ಅಥವಾ ಆಂಜನೇಯನ ಶಕ್ತಿ, ಆಂಜನೇಯನ ತತ್ವವನ್ನು ಅಳವಡಿಸಿಕೊಂಡು ಆ ಒಂದು ಶಕ್ತಿಯ ಮೂಲಕ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತಹ ಒಂದು ವಿಧಾನವನ್ನು, ಅಥವಾ ಅದನ್ನು ಯಾರೆಲ್ಲ ಆಂಜನೇಯನ ಒಂದು ಶಕ್ತಿ ಆರಾಧನೆ ಮತ್ತು ಅವನ ಬಗ್ಗೆ ತಿಳ್ಕೊಂಡು ನಾವು ಪೂಜೆ ಮತ್ತು ಅನುಷ್ಠಾನಗಳನ್ನ ಮಾಡ್ತಾ ಇರ್ತೀವಿ, ಅವರಿಗೆ ಹನುಮದ್ ಉಪಾಸಕರು ಅಂತ ನಾವು ಕರೀತಾರೆ. ಮತ್ತು ಹನುಮದ್ ಉಪಾಸನೆಯನ್ನು ಕೂಡ ಅಂದರೆ ಯಾವುದೇ ಒಂದು ತತ್ವ ಅಥವಾ ಶಕ್ತಿಯನ್ನು ಆರಾಧನೆ ಮಾಡುವಂಥ ವಿಚಾರಕ್ಕೆ ನಾವು ಉಪಾಸಕರು ಅಂತೇಳಿ ನಾವು ಕರಿಬೋದು. ಈಗ ಆಂಜನೇಯನಿಗೆ ಸಾಕಷ್ಟು ಹೆಸರುಗಳಿದ್ದಾವೆ. ಒಂದು ಕಡೆ ಕೇಸರಿ ನಂದನ ಅಂತ ಕರೀತಾರೆ, ಇನ್ನೊಂದು ಕಡೆ ವಾಯುಪುತ್ರ ಅಂತ ಕರೀತಾರೆ, ಜೊತೆಗೆ ವಜ್ರಕಾಯ ಅಂತ ಕರೀತಾರೆ. ಸೊ ಯಾಕೆ ಈ ಎಲ್ಲ ವಿಭಿನ್ನವಾದಂಥ ಹೆಸರುಗಳಲ್ಲಿ ಕರೆಯುವಂಥದ್ದು? ಸೊ ಆಂಜನೇಯ ತನ್ನ ಜೀವಿತಾವಧಿಯ ಪೂರ್ಣವಾಗಿ ಒಳ್ಳೊಳ್ಳೆ ವಿಚಾರಗಳನ್ನು, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗಿದ್ದಾನೆ. ಅವನು ಬೈ ಬರ್ತ್ ಅವನು ವಾರಿಯರ್ ಅವನು. ಹಾಗಾಗಿ ಅವನಿಗೆ ಬಂದಂಥ ಬಿರುದುಗಳವು. ಆ ಬಿರುದುಗಳಲ್ಲಿ ನೀವು ಕೇಳಿದಾಗ ವಜ್ರಕಾಯ ಇರ್ಬೋದು, ಅಂಜನಿ ಪುತ್ರ ಇರ್ಬೋದು, ವಾಯುಪುತ್ರ ಇರ್ಬೋದು, ಕೇಸರಿ ನಂದನ್ ಅಂತ ಆಗಿರ್ಬೋದು. ಈ ಥರದ್ದೆಲ್ಲ ಕೂಡ ಒಂದೊಂದು ಕಥೆಗಳಿಗೂ ಅದರ ಒಂದು ಹಿನ್ನೆಲೆ ಇದೆ. ಹಾಗಾಗಿ ಅವನ ಶೌರ್ಯ ಪರಾಕ್ರಮಕ್ಕೆ ಬಂದಂಥ ಬಿರುದುಗಳಾಗಿದ್ದಾವೆ. ಈಗ ನಾವು ಅಂಜನಿ ಪುತ್ರ ಅಂತ ಕರಿತೇವೆ, ಮತ್ತು ಕೇಸರಿ ನಂದನ್ ಅಂತ ಕರಿತೇವೆ, ಮತ್ತು ವಾಯುಪುತ್ರ ಅಂತ ಕರಿತೇವೆ. ಆಂಜನೇಯನ ತಂದೆಯ ಹೆಸರು ಕೇಸರ್ ಅಂತೇಳಿ. ಆದರೆ ವಾಯು ಇಲ್ಲಿ ಆಂಜನೇಯನ ಆಂಜನೇಯ ಒಂದು ಭೂಮಿಗೆ ಬರಲಿಕ್ಕೆ ಕಾರಣಕರ್ತ ಆಗಿದ್ದಾರೆ ವಾಯುದೇವ. ಹಾಗಾಗಿ ವಾಯುಪುತ್ರ ಅಂತ ಕರೀತಾರೆ. ಆದರೆ ಆಂಜನೇಯನ ನಿಜವಾದ ತಂದೆ ತಾಯಿಗಳು ಯಾರು ಅಂದರೆ ಅಂಜನಾದೇವಿ ಮತ್ತು ಕೇಸರ, ಇವರ ಸುಪುತ್ರ ಆಂಜನೇಯ. ಇವರ ಮೊದಲನೇ ಹೆಸರು ಸುಂದರ ಅಂತ ಇಟ್ಟಿರ್ತಾರೆ. ಹಾಗಾಗಿ ಈಗಿನ ಒಂದು ತುಳಸಿದಾಸ್ ಗೋಸ್ವಾಮಿಯವರು ಬರೆದಿರ್ತಕ್ಕಂಥ ಒಂದು ಗ್ರಂಥಕ್ಕೆ ಸುಂದರಕಾಂಡ ಅಂತ ಕೂಡ ಇದೆ. ಹೀಗಾಗಿ ಅವನ ಪರಾಕ್ರಮದ ಬಿರುದುಗಳಾಗಿ ಈ ಎಲ್ಲ ಹೆಸರುಗಳಿದೆ. ಈಗ ನಾವು ಸಾಕಷ್ಟು ಕಡೆ ಆಂಜನೇಯ ಮೂರ್ತಿಗಳು ನೋಡ್ತೀವಿ. ಅಂದರೆ ಉದ್ಭವ ಮೂರ್ತಿಗಳು ಇರ್ಬೋದು, ಇಲ್ಲ ಕೆತ್ತನೆ ಮಾಡಿರುವಂಥ ಮೂರ್ತಿಗಳು, ಇವೆಲ್ಲ ಮೂರ್ತಿಗಳು ನಾವು ನೋಡಿದರೆ ಮೂರ್ತಿಗಳಲ್ಲಿ ಆಂಜನೇಯನ ಗದೆ ಅನ್ನೋದು ಕಾಣ್ತಾ ಇರಲ್ಲ. ಸೊ ಯಾಕೆ ಆಂಜನೇಯ ಮೂರ್ತಿಗೆ ಗದೆ ಇರಲ್ಲ ಅಂತೇಳಿ, ಕೆತ್ತನೆ ಆಗಿರೋದಿರ್ಬೋದು, ಜೊತೆಗೆ ಉದ್ಭವ ಮೂರ್ತಿ ಇರ್ಬೋದು. ಸೊ ಈಗ ಆಂಜನೇಯನಿಗೆ ವಿಶೇಷವಾಗಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಆಂಜನೇಯನ ಕೈಯಲ್ಲಿ ಗದೆ ಇದೆ ಅಂತ. ಆದರೆ ಇವತ್ತು ನಮ್ಮ ಮುಂದೆ ಇರುವಂಥ ಪ್ರಶ್ನೆ, ಅಥವಾ ಈಗ ನಾವು ವಿಶೇಷವಾಗಿ ಮಾತನಾಡ್ತಾ ಇರೋ ವಿಚಾರ ಏನು ಅಂತಂದರೆ ಆಂಜನೇಯನ ಕೈಯಲ್ಲಿ ಗದೆ ಏಕಿಲ್ಲ ಅಂತೇಳಿ. ಸೊ ಸುಮಾರು 700 ಆಂಜನೇಯನ ಕೈಗಳಲ್ಲಿ ಇಲ್ಲ. ಕಾರಣವನ್ನು ನಾವು ಹುಡುಕ್ತಾ ಹೋದಾಗ ವ್ಯಾಸರಾಜರು ಇಲ್ಲಿ ಉಲ್ಲೇಖಿತರಾಗ್ತಾರೆ. ವ್ಯಾಸರಾಜರ ಒಂದು ಸಮಯದಲ್ಲಿ ಆಂಜನೇಯನ ಕಾಟ ವಿಪರೀತ ಆಗ್ತಾ ಇರುತ್ತೆ. ಅವರ ಏನು ಧ್ಯಾನಕ್ಕೆ ಹೋಗುವಂಥ ಸಂದರ್ಭದಲ್ಲಾಗಲಿ, ಅಥವಾ ಅಲ್ಲಿ ಋಷಿಮುನಿಗಳು ಏನು ಈಗಿನ ಮತಂಗ ಪರ್ವತ ಏನಿದೆ, ಆ ಮತಂಗ ಪರ್ವತದ ಸುತ್ತಲೂ ನೀವು ನೋಡ್ಬೋದು, ಅಲ್ಲಿ ಪರಾಶರ ಒಬ್ಬ ಋಷಿಮುನಿಗಳ ಒಂದು ವಿದ್ಯಾಭ್ಯಾಸದ ಪಾಠಶಾಲೆ ಇರ್ತದೆ. ಆಂಜನೇಯ ಅಲ್ಲಿ ವಿದ್ಯೆಯನ್ನು ಕಲಿತಾ ಇರ್ತಾನೆ. ಈ ಥರದ್ದೇ ಒಂದು ಸಮಯದಲ್ಲಿ ಅದೇ ಮುಂದುವರಿತಾ ಏನಾಗುತ್ತೆ, ವ್ಯಾಸರಾಜರ ಕಾಲದಲ್ಲಿ ಈ ಆಂಜನೇಯನ ಉಪಟಳ ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ ಆಂಜನೇಯನ ತನ್ನ ಒಂದು ಚೇಷ್ಟೆಗಳು ನಾವು ಕೇಳಿದ್ದೀವಲ್ವೇ, ಕಪಿ ಚೇಷ್ಟೆ ಅಂತ. ಈ ಥರದ ಚೇಷ್ಟೆಗಳು ಆಗ್ತಾ ಇರಬೇಕಾದ್ರೆ ಅವರು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ಎದುರಿಸೋದು, ಅವರು ಒಂದು ಪರಿಕರಗಳನ್ನು ಬದಲಾಯಿಸೋದು, ಇದನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ಆಂಜನೇಯನಿಗೆ ಒಂದು ವರ ಕೊಟ್ಟಿದ್ದರು ತ್ರಿಮೂರ್ತಿಗಳು, ನಿನಗೆ ಯಾವ ಶಕ್ತಿಯಿಂದನೂ ಕೂಡ ಶಾಪ ತಟ್ಟೋದಿಲ್ಲ ಅಂತ. ಆದರೆ ಈಗ ಈ ಋಷಿಮುನಿಗಳಿಗೆ ಒಂದಿಷ್ಟು ಸಂಕಷ್ಟ ಆಯಿತು, ಶಾಪ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಏನು ಮಾಡ್ಬೋದು ಅಂತೇಳಿ ಇವರು ಒಂದು ಉಪಾಯವನ್ನು ಮಾಡ್ತಾರೆ. ಏನಾದರೂ ಮಾಡಿ ಆಂಜನೇಯನ ನಾವು ಬಂಧಿಸಬೇಕಲ್ಲ, ಏನಾದರೂ ಒಂದು ಉಪಾಯವನ್ನು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅದೇ ಸಂದರ್ಭದಲ್ಲಿ ಈ ಮಹಾಭಾರತ ನಡೆಯುವಂಥ ಸಂದರ್ಭದಲ್ಲಿ ಭೀಮ ದ್ರೌಪದಿ ಒಂದು
ಸೌಗಂಧಿಕ ಪುಷ್ಪವನ್ನು ಕೇಳಿರ್ತಾಳೆ, ನನಗೆ ಸೌಗಂಧಿಕ ಪುಷ್ಪ ಬೇಕು. ಆದರೆ ಈಗ ಸೌಗಂಧಿಕ ಪುಷ್ಪವನ್ನು ಹುಡುಕ್ತಾ ಎಲ್ಲಿ ಹೋಗಬೇಕು, ಹುಡುಕ್ತಾ ಹೋಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆಂಜನೇಯ ಅದೇ ಮಾರ್ಗ ಮಧ್ಯದಲ್ಲಿ ಮಲಗಿರ್ತಾನೆ, ಬಾಲವನ್ನು ಹಾಕ್ಕೊಂಡು ಮಲಗಿರ್ತಾನೆ. ಸೊ ಮಲಗಿದಂಥ ಸಂದರ್ಭದಲ್ಲಿ ಭೀಮ ಆ ಜಾಗಕ್ಕೆ ಬಂದು ಒಂದು ಬಾಲವನ್ನು ಎತ್ತೋದಕ್ಕೆ ಕಷ್ಟಪಡ್ತಾನೆ. ಇದೆಲ್ಲ ಕಥೆಯನ್ನು ನೀವು ಕೇಳಿರ್ತೀರಿ. ಸೊ ಇದೆಲ್ಲ ಆದ ನಂತರದಲ್ಲಿ ಒಂದು ಆ ಕಮ್ಯುನಿಕೇಷನ್ ಎಲ್ಲ ಆದಾಗ ಇವನು ಕೇಳ್ತಾನೆ, ಏನು ಕೇಳ್ತಾನೆ, ನಾನು ಈ ಥರ ಭೀಮ ಪಾಂಡವರಲ್ಲಿ ನಾನು ಸಹೋದರಲ್ಲಿ ಪಾಂಡು ಸಹೋದರ ನಾನು ಅಂತ ಕೇಳಿದಾಗ ಆಂಜನೇಯ ಇಲ್ಲ, ನಾನು ನಿಜ ರೂಪ ದರ್ಶನವನ್ನು ಕೊಡ್ತಾನೆ. ಅಂದರೆ ಆಂಜನೇಯ ತನ್ನ ಜೀವಿತಾವಧಿಯಲ್ಲಿ ಯಾರೆಲ್ಲ ಅಹಂಕಾರವನ್ನು ಪಟ್ಟಿದ್ರೋ ಅವರ ಅಹಂಕಾರವನ್ನು ಅರ್ಣ ಮಾಡ್ತಾ ಇದ್ದ ಅನ್ನೋದು ಕೂಡ ನಾವು ಇಲ್ಲಿ ತಿಳ್ಕೊಬೋದಾಗತ್ತೆ. ಇದಾದ ನಂತರ ನಿನಗೇನು ಬೇಕು ಅಂತ ಕೇಳಿದಾಗ ನನಗೆ ಸೌಗಂಧಿಕ ಪುಷ್ಪ ಬೇಕು. ಸೌಗಂಧಿಕ ಪುಷ್ಪ ಇದ್ದಿದ್ದು ಹಿಮಾಲಯದಲ್ಲಿ. ಅಲ್ಲಿನ ನಿಮಗೆ ಈಗ ಗೊತ್ತಿರ್ಬೋದು, ಹಿಮಾಲಯ ಪರ್ವತವನ್ನು ಯಾರಾದರೂ ಪರ್ವತಾರೋಹಣ ಮಾಡಬೇಕಂದ್ರೆ ಆಕ್ಸಿಜನ್ ಕೊರತೆ ಇದೆ. ಸೊ ಆಂಜನೇಯ ಸ್ವತಃ ಒಂದು ವಾಯುಪುತ್ರ ಆಗಿರೋದ್ರಿಂದ ಅವನಿಗೆ ಈಸಿ ಆಯಿತು. ಅವನು ಅಲ್ಲಿ ಹೋಗ್ಬಿಟ್ಟು ಸೌಗಂಧಿಕ ಪುಷ್ಪವನ್ನು ತಗೊಂಡು ಬರೋದನ್ನು ವ್ಯಾಸರಾಜರು ಹಾಗೆ ವಿಷಯ ತಿಳಿತದೆ. ವ್ಯಾಸರಾಜರಿಗೆ ಈ ವಿಷಯ ತಿಳಿದಂಥ ಸಂದರ್ಭದಲ್ಲಿ ಇವರು ಪ್ರತಿಷ್ಠಾಪನೆ ಮಾಡ್ತಾ ಇರುವಂತಹ ಇವರು ಆಂಜನೇಯನನ್ನು ಇದೇ ರೂಪದಲ್ಲಿ ನೋಡೋದು ಬಯಸ್ತಾರೆ. ಇದೇ ರೂಪದಲ್ಲಿ ಬಯಸಿದ ಮೇಲೆ ಅವರು ವಿಶೇಷವಾಗಿ ನೀವು ವ್ಯಾಸರಾಜರು ಪ್ರತಿಷ್ಠಾಪಿತ ವಿಗ್ರಹಗಳಲ್ಲಿ ನೀವು ನೋಡ್ಬೋದು, ಅವರ ಒಂದು ಕೈಯಲ್ಲಿ ಗದೆ ಇರೋದಿಲ್ಲ, ಒಂದು ಅಭಯ ಹಸ್ತ ಇರ್ತದೆ, ಇನ್ನೊಂದು ಕೈಯಲ್ಲಿ ಸೌಗಂಧಿಕ ಪುಷ್ಪ ಇರ್ತದೆ, ಬಾಲಕ್ಕೆ ಗಂಟೆಯನ್ನು ಹಾಕಿರ್ತಾರೆ. ಯಾಕೆಂದರೆ ಆಂಜನೇಯ ಎಲ್ಲಿ ಸಂಚಾರ ಮಾಡ್ತಾನೆ ಆ ಗಂಟೆಯಲ್ಲಿ ಸೌಂಡ್ ಆಗಬೇಕು, ಇವನಲ್ಲಿ ಬರ್ತಾ ಇದ್ದಾನೆ ಅಂತ ಗೊತ್ತಾಗಬೇಕು. ಎರಡನೇದು ಇವನು ಆ ಒಂದು ಸುವಾಸನೆಗೆ ಮಾರು ಹೋಗಿದ್ದರಿಂದ, ಆ ಹೂವಿನ ಸುವಾಸನೆಗೆ ಮಾರಿ ಹೋಗೋದ್ರಿಂದ ಆ ಒಂದು ಶುಭದ ಸಂಕೇತವಾಗಿ ಆ ಗದೆಯ ಬದಲಾಗಿ ಇವನು ಗದೆಯನ್ನು ಇಟ್ಕೊಂಡ್ರೆ ವಾರಿಯರ್ ಆಗ್ಬೋದು ಅನ್ನೋ ಕಾರಣಕ್ಕೆ ಒಂದು ಶುಭದ ಸಂಕೇತವಾಗಿ ಆ ಪುಷ್ಪವನ್ನು ನೀವು ಚಿತ್ರಗಳಲ್ಲೇ ನೋಡ್ಬೋದು. ನಿಮಗೆ ಕೆಳಗಡೆ ಬೇರು ಹಾಗೇ ಇರುತ್ತೆ, ಮೇಲ್ಗಡೆ ಹೂವಿನ ಮೊಗ್ಗಿರುತ್ತೆ. ಈ ಥರದ ಒಂದು ಶಿಲ್ಪಿಯಲ್ಲಿ ನಮ್ಮ ವ್ಯಾಸರಾಜರು ಏನು ಮಾಡ್ತಾರೆ, ಆ ವಿಗ್ರಹವನ್ನು ಇದೇ ರೀತಿಯಾಗಿ ಇವರು ಇರಲಿ ಅನ್ನೋ ಕಾರಣಕ್ಕೆ ಅವರನ್ನು ಆ ಥರದ ವಿಗ್ರಹಗಳಲ್ಲಿನೇ ಅವರ ಒಂದು ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡಿದ್ರಿಂದ ಆಂಜನೇಯನ ಕೈಯಲ್ಲಿ, ಅಂದರೆ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ವಿಗ್ರಹಗಳಲ್ಲಿ ನಾವು ಗದೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈಗ ಆಂಜನೇಯ ಮೂರ್ತಿಗಳು ನಾವು ನೋಡ್ತೀವಿ, ಪ್ರತಿಷ್ಠಾಪನೆ ಮಾಡಿರ್ಬೋದು, ಇಲ್ಲ ಉದ್ಭವ ಮೂರ್ತಿಗಳು ಅರ್ಧ ಮುಖ ಮಾತ್ರ ಕಾಣುತ್ತೆ. ಎಲ್ಲ ಮೂರ್ತಿಗಳು ಸಹ ಕೇವಲ ಅರ್ಧ ಮುಖ ಕಾಣುತ್ತೆ, ಒಂದು ಕಣ್ಣು ಮಾತ್ರ ಕಾಣುತ್ತೆ. ಯಾಕೆ ಇದು ಏನು ವಿಶೇಷ? ಇದನ್ನು ನಾವು ವಿಶೇಷವಾಗಿ ಅಥವಾ ತಮಾಷಾಗಿ ನಾವು ಮಾತಾಡೋದು ಅಂದರೆ, ಆಂಜನೇಯ ಎಲ್ಲಿ ಕೂಡ ಅವನಿಗೆ ನೇರ ಮುಖದಲ್ಲಿ ಪ್ರದರ್ಶನ ಇಲ್ಲ. ಯಾಕೆಂದರೆ ಆಗಿನ ಕಲೆಗಾರರಿಗೆ ಆಂಜನೇಯ ಗೊತ್ತಿರೋದು ಎರಡೇ ಪಕ್ಷರಲ್ಲಿ, ಒಂದು ರಾಮನ ಸೇವಕನಾಗಿ ಕೈಯನ್ನು ಮುಗ್ದಿರುವಂತಹ ಆಂಜನೇಯ ಬಿಟ್ಟರೆ, ಎರಡನೆಯದು ಬೆಟ್ಟವನ್ನು ಒತ್ತಿರೋ ಆಂಜನೇಯ ಮಾತ್ರನೇ. ಹಾಗಾಗಿ ಇದರ ಒಂದು ವಿಶೇಷತೆ ಅಂತ ಏನಿಲ್ಲ, ಎಲ್ಲರೂ ವಿಶೇಷಗಳಲ್ಲಿ ಹೇಳ್ಬೋದು. ಆದರೆ ಇಲ್ಲಿ ಅವನು ಒಂದು ಪರಾಕ್ರಮದ ಅಥವಾ ಆ ಒಂದು ಕಲೆ ಚಿತ್ರಗಾರ ಏನು ಅವನ ಕಲ್ಪನೆಯಲ್ಲಿ ಆಂಜನೇಯ ಬೆಟ್ಟವನ್ನು ಓರಬೇಕಾದ್ರೆ, ಈಗ ನಾವು ಏನಾದರೂ ಕೆಲಸವನ್ನು ಮಾಡಬೇಕಾದ್ರೆ ಒಂದು ಸೈಡ್ ಮಾತ್ರ ನಮಗೆ ಪೋಕ್ಚರ್ ಕಾಣ್ತದೆ, ಅದು ಬಿಟ್ಟರೆ ಬೇರೆ ವಿಶೇಷತೆ ಅಂತ ಏನಿಲ್ಲ. ಅದು ಬಲಗಡೆ ಆಂಜನೇಯ, ಎಡಗಡೆ ಆಂಜನೇಯ ಆ ಥರದ್ದಂಥ ಏನು ವಿಶೇಷಗಳ ನಾನು ಇಲ್ಲ. ಆ ವಿಶೇಷಗಳು ಅಂತ ಏನಾದರೂ ಇತ್ತು ಅಂತಂದರೆ ಯಾಕೆ ಅಂತಂದರೆ ಅವನು ಕೆಲಸ ಮಾಡುವಂಥ ಸಂದರ್ಭದ ಆ ಪೋಕ್ಷರ್ ಅಲ್ಲಿ ಬಂದಿದೆ, ಬಿಟ್ಟರೆ ಇದೇ ಒಂದು ವಿಶೇಷತೆ ಅಂತ ಆ ಮುಖಗಳಲ್ಲಿ ಯಾವುದೇ ವಿಶೇಷತೆ ಏನಿಲ್ಲ. ಈಗ ಹನುಮನನ್ನ ಪ್ರಾಣದೇವರು ಅಂತ ಕರೀತಾರೆ, ಯಾಕೆ ಹನುಮಂತನ ಪ್ರಾಣದೇವರು ಅಂತ ಕರೀತಾರೆ? ಇದು ಒಳ್ಳೆಯ ಪ್ರಶ್ನೆ. ಈಗ ನಮ್ಮ ಒಂದು ಕಲ್ಲನ್ನು ನಾವು ತಂದಿಟ್ಟರೆ ಅಥವಾ ಒಂದು ವಿಗ್ರಹವನ್ನು ನಾವು ತಂದಿಟ್ಟರೆ ಆ ವಿಗ್ರಹಕ್ಕೆ ಪೂಜೆ ಆಗೋದು ಯಾವಾಗ? ಆ ಒಂದು ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡಿದಾಗ ಮಾತ್ರ. ನಿಮಗೆ ಕೊರೋನಾ ಸಮಯದಲ್ಲೆಲ್ಲ ಗೊತ್ತಿದೆ ಆಕ್ಸಿಜನ್ನ ನಾವು ಎಷ್ಟು ನಮಗೆ ತೊಂದರೆ ಆಗಿದೆ ಅಂತಂದರೆ, ಅಂದರೆ O2 ಅಂದರೆ ಆಂಜನೇಯನ ಒಂದು ಶ್ಲೋಕ ಇದೆ, ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತ ಶಿರಸಾ ನಮಾಮಿ ಅಂತೇಳಿ. ಅಂದರೆ ಆಂಜನೇಯ ಅಂದರೆ ವಾತಾತ್ಮಜ, ವಾತದೊಳಗಿರೋ ಅಂದರೆ ಗಾಳಿಯೊಳಗಿರುವಂತಹ ಆತ್ಮ. ಹಾಗಾಗಿ ನೀವು ಯಾವುದೇ ದೇವಸ್ಥಾನಗಳಲ್ಲಿ ಯಾವುದೇ ಒಂದು ಶಿಲ್ಪಗಳಲ್ಲಿ ನೋಡಿದ್ರೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಕರೀತಾರೆ. ಈ ಪ್ರಾಣ ಅನ್ನುವಂಥದ್ದು ಪ್ರಾಣಕ್ಕೆ ಸಂಬಂಧಪಟ್ಟವನು ಆಂಜನೇಯ, ಅಂದರೆ ವಾಯುಪುತ್ರ ಅವನು. ಪ್ರಾಣಕ್ಕೆ ಸಂಬಂಧಪಟ್ಟಿರೋದ್ರಿಂದ ಆಂಜನೇಯನ ಪ್ರಾಣದೇವರು ಅಂತ ಕರೀತಾರೆ. ದೇಹಕ್ಕೆ ಸಂಬಂಧಪಟ್ಟಿರುವಂತಹ ರಾಮನನ್ನು ಈ ಒಂದು ಆತ್ಮ ಅಂತ ಕರೆದ್ರೆ, ಸೀತೆಯನ್ನು ದೇಹ ಅಂತ ಕರೀತಾರೆ, ಹನುಮನನ್ನು ಪ್ರಾಣ ಅಂತ ಕರೀತಾರೆ. ಇದು ಒಂದಿಷ್ಟು ಹನುಮನ ಒಂದು ವಿಚಾರಗಳಲ್ಲಿ ಬಂದಾಗ ರಾಮ, ಸೀತೆ ಮತ್ತು ನಾವು ಹನುಮನನ್ನು ನೋಡ್ತೇವೆ, ಲಕ್ಷ್ಮಣನನ್ನು ಜೊತೆಯಾಗಿ. ಸೊ ಈ 3-4 ಜನರ ಚಿತ್ರಗಳನ್ನು ಮಾತ್ರ ನೋಡ್ತೇವೆ. ಯಾಕೆ ಅಂದರೆ ಪ್ರಾಣಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಪ್ರಾಣ ದೇವರು, ಮೂಲ ಪ್ರಾಣ. ಅಥವಾ ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಆಂಜನೇಯ ಅಂತ ಕರೆಯೋದಿಲ್ಲ, ಪ್ರಾಣದೇವರು ಅಂತ ಕರೀತಾರೆ. ಯಾಕೆಂದರೆ
ಅವನು ಪ್ರಾಣಕ್ಕೆ ಅಧಿಪತಿಯಾಗಿರೋದ್ರಿಂದ ಅವನಿಗೆ ಪ್ರಾಣದೇವರು ಅಂತ ಕರೀತಾರೆ. ಈಗ ಹನುಮ ಚಾಲೀಸ ಅಂತೇಳಿ ಏನಾದ್ರು ಕಷ್ಟ ಬಂದರೆ ಹನುಮ ಚಾಲೀಸ್ ಪಠನೆ ಮಾಡ್ರಿ, ಸೊ ಇವೆಲ್ಲ ಸಾಕಷ್ಟು ಬಂದಿರೋ ಈ ಹನುಮ ಚಾಲೀಸದ ವಿಶೇಷತೆ ಏನು, ಯಾಕೆ ಅದನ್ನು ಪಠನೆ ಮಾಡಬೇಕು, ಪಠನೆ ಮಾಡಿದರೆ ಏನು ಎಲ್ಲ ಒಳಿತಾಗುತ್ತೆ? ಸೊ ಈ ಹನುಮಾನ್ ಚಾಲೀಸವನ್ನು ಪ್ರಾರಂಭ ಮಾಡಿದ್ದು ಅಥವಾ ಹನುಮಾನ್ ಚಾಲೀಸವನ್ನು ಬರೆದಿದ್ದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಸೊ ಆ ಒಂದು ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ನೋಡೋದಾದರೆ ಹನುಮಾನ್ ಚಾಲೀಸವನ್ನು ಬರೆದಂಥವರು ತುಳಸಿದಾಸ್ ಗೋಸ್ವಾಮಿ ಅಂತೇಳಿ. ಸೊ ಅವರು ಅದರೊಳಗಡೆ ಅವರ ಒಂದು ರಾಮ ದರ್ಶನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ರಾಮನನ್ನು ದರ್ಶನ ಮಾಡಬೇಕು, ರಾಮನನ್ನು ಹಂಬಲಿಸ್ತಾ ಇರ್ತಾರೆ. ಅವರು ಆ ಒಂದು ಈ ಸ್ವಲ್ಪ ನಾವು ಅದರ ಬಗ್ಗೆ ನಾನು ಪುನರ್ಜನ್ಮ ತಜ್ಞನೂ ಕೂಡ ಆಗಿರೋದ್ರಿಂದ ಆ ಒಂದು ವಿಚಾರಗಳನ್ನು ನಾವು ತುಲನೆ ಮಾಡಿದಾಗ ಅವರ ಹಿಂದಿನ ಜೀವನದಲ್ಲಿ ಅವರು ವಾಲ್ಮೀಕಿಯಾಗಿ ಹುಟ್ಟಿರ್ತಾರೆ. ಆ ವಾಲ್ಮೀಕಿಯಾಗಿ ಹುಟ್ಟಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಇಲ್ಲಿ ನಾರದ ಬಂದು ಹೇಳ್ತಾರೆ ಆಂಜನೇಯ ಕೂಡ ಒಂದು ರಾಮಾಯಣವನ್ನು ಬರೆದಿದ್ದಾನೆ ಅಂತ. ಕುತೂಹಲಗೊಂಡಂತಹ ವಾಲ್ಮೀಕಿಯವರು ಆ ಇಳಿ ವಯಸ್ಸಿನಲ್ಲಿ ಒಂದು 100 ವರ್ಷ ಆಸುಪಾಸಲ್ಲಿದ್ದಂಥ ವಾಲ್ಮೀಕಿಯವರು ಹಿಮಾಲಯಕ್ಕೆ ಹೋಗ್ತಾರೆ. ಹಿಮಾಲಯಕ್ಕೆ ಹೋದಂತಹ ವಾಲ್ಮೀಕಿಯವರು ಆಂಜನೇಯನ ಕೇಳ್ತಾರೆ, ಏನಪ್ಪ ನೀನು ಒಂದು ರಾಮಾಯಣವನ್ನು ಬರೆದಿದೆಯಲ್ಲ, ಅದಕ್ಕಿಂತ ಮುಂಚೆ ಅವನು ರಾಮಾಯಣ ಬರೆಯೋದಕ್ಕೇನು ಕಾರಣ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಆಂಜನೇಯನಿಗೆ ಸ್ವಲ್ಪ ಪ್ರಬುದ್ಧಮಾನ ಅಂದರೆ ಈ ಗದೆ ಅವೆಲ್ಲ ವಿಚಾರಗಳು ಬಂದಾಗ ಆಂಜನೇಯನಿಗೆ ಸ್ವಲ್ಪ ಪ್ರಬುದ್ಧಮಾನಕ್ಕೆ ಬಂದಂಥ ತದನಂತರ ಅವನಿಗೆ ಕೆಲಸ ಇಲ್ಲಪ್ಪ ಅಂತಂದರೆ ನೇರವಾಗಿ ಹೋಗಿ ಗಂಧಮಾದನ ಪರ್ವತದಲ್ಲಿ ಧ್ಯಾನಸಕ್ತನಾಗ್ತಾ ಇದ್ದ. ಅಲ್ಲಿ ಆತ ಒಂದು ತಾನು ಈ ಜೀವನದಲ್ಲಿ ಏನು ಬರದೆ ಅಂತೇಳ್ಬಿಟ್ಟು ವಜ್ರನಕಾಯ ಅಂತ ನಾವು ಕರೀತೀವಿ. ಅದಕ್ಕೆ ಅವನ ಬೆರಳಲ್ಲಿ ಬರೀತಾನೆ ಆ ರಾಮಾಯಣವನ್ನು. ತಾನು ಏನು ಕೆಲಸ ಅಂದರೆ ನಾವೇನು ಬಯೋಗ್ರಫಿ ಬರಿತೀವಿ ಆ ಥರ ಅವನು ಬರೀತಾನೆ. ಈ ವಾಲ್ಮೀಕಿಯವರು ಹೋದಾಗ ಏನಪ್ಪ ನೀನು ಒಂದು ರಾಮಾಯಣವನ್ನು ಬರೆದಿದ್ದೀಯಂತೆ ಅಂತ ಕೇಳಿದಾಗ ಆಂಜನೇಯ ಹೌದು ಸ್ವಾಮಿ ನಾನು ಬರೆದಿದ್ದು ನೋಡ್ರಿ ಅಲ್ಲಿ ಇದೆ ನೋಡ್ಕೊಂಡು ಹೋಗಿ ಅಂತಾನೆ. ಅಪ್ಪ ನನಗೆ ಕಣ್ಣು ಕಾಣೋದಿಲ್ಲ ಅಂತ ಅಂದಾಗ ನಾನೇ ಹೇಳ್ತೀನಿ ಅಂತ ಧ್ಯಾನಸಕ್ತನಾಗಿ ಆಂಜನೇಯ ಎಲ್ಲ ವಿಚಾರಗಳು ತಾನೇನು ಮಾಡಿದೆ, ರಾಮಾಯಣದಲ್ಲಿ ತನ್ನ ಪಾತ್ರ ಏನು ಅಂತ ಎಲ್ಲ ವಿಶ್ಲೇಷಣೆಯನ್ನು ಮಾಡ್ತಾನೆ. ವಿಶ್ಲೇಷಣೆ ಮಾಡಿದಾಗ ವಾಲ್ಮೀಕಿಯವರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಅವಾಗ ಯಾಕಪ್ಪ ಏನಕ್ಕೆ ಅಳ್ತಾ ಇದ್ದೀರಾ ಗುರುಗಳೇ ಅಂತ ಕೇಳಿದಾಗ ನನಗೆ 2 ವಿಚಾರಕ್ಕೆ ಕಣ್ಣೀರು ಬರ್ತಾ ಇದೆ. ಮೊದಲನೆಯದಾಗಿ ಇದು ನನಗೆ ತಪ್ಪು ಮಾಡಿದೆ, ನಾನು ರಾಮಾಯಣದಲ್ಲಿ ನಾನು ಒಂದು ತಪ್ಪು ಮಾಡಿದೆ, ಮತ್ತು ಸಂತೋಷ ಆಗಿದೆ. 2 ವಿಚಾರಕ್ಕೂ ಬರ್ತಾ ಇದೆ. ನಾವಿಲ್ಲಿ ಗಮನಿಸಬೇಕಾಗಿದ್ದೇನು ಅಂದರೆ ಆಂಜನೇಯ ಫಸ್ಟ್ ಕೇಳಿದ್ದೇನಪ್ಪ ಅಂತಂದರೆ ಏನಕ್ಕೆ ದುಃಖ ಆಗ್ತಾ ಇದೆ ಅಂದರೆ ಅವನ ಕಷ್ಟವನ್ನು ಹರಣ ಮಾಡೋವನು ಆಂಜನೇಯ. ನಾನೊಂದು ಸಮಯದಲ್ಲಿ ಕೂತಾಗ ಆಂಜನೇಯನ ಮಾತಾಡ್ಬೇಕಾದ್ರೆ ಕೇಳಿದೆ, ನಾನು ಹನುಮ ಅಂತ ಯಾಕೆ ನಿನ್ನ ಕರೀತಾರೆ ಅಂತ ನನ್ನ ಕೇಳಿದಾಗ ಸ್ವತಃ ಆಂಜನೇಯ ನನಗೊಂದು ಇಂಟ್ಯೂಷನ್ ಕೊಟ್ಟಿದ್ದೇನೆಂದರೆ ಹರಿತವಾದದ್ದನ್ನು ನುರಿತವಾಗಿಸುವ ಮಹಾಮಹಿಮ ಅನ್ನೋ ಕಾರಣಕ್ಕೆ ನನ್ನ ಹನುಮ ಅಂತ ಕರೀತಾರೆ ಅಂತ. ಸೊ ಹಾಗಾಗಿ ಯಾವುದಂಥದ್ದೇ ಜಟಿಲವಾದ ಸಮಸ್ಯೆಯನ್ನು ಸುಲಭವಾಗಿಸಿಗೊಳಿಸುವಂತಹ ಒಂದು ಮಾರ್ಗ ಯಾರಿಗಾರು ಇತ್ತು ಅಂದರೆ ಅದು ಆಂಜನೇಯನಿಗೆ ಮಾತ್ರ. ಸೊ ಆ ಕಥೆಯನ್ನು ಕೇಳಿದಾಗ ಅಂದರೆ ಆ ಕಣ್ಣೀರಿಗೆ ಅವರು ಏನಕ್ಕೆ ಅಂತ ಕೇಳಿದಾಗ ಇಲ್ಲ ರಾಮಾಯಣದ ಹೀರೋ ನಾನು ರಾಮ ಅಂತ ಬಿಂಬಿಸ್ಬಿಟ್ಟಿದ್ದೇನೆ, ಅವನು ರಾಮ ಅಲ್ಲ, ಅದರ ನಿಜವಾದ ಕರ್ತೃ ನೀನು, ಹಾಗಾಗಿ ನಾನು ನಿನ್ನನ್ನು ಇಲ್ಲಿ ಕಡೆಗಣಿಸ್ಬಿಟ್ಟಿದ್ದೀನಿ ಅಂತ ಅವರು ಆಳ್ತಾರೆ. ಸೊ ಆಗ ನಮಗೆ ಆಂಜನೇಯ ಬರೆದಂಥ ಒಂದು ಹನುಮದ್ ರಾಮಾಯಣ ಅನ್ನೋದೇನು ವರ್ಷನ್ ಇತ್ತಲ್ಲ ಆ ವರ್ಷನನ್ನು ಆಂಜನೇಯ ನಾನು ಇನ್ನೊಬ್ಬರ ಕಣ್ಣೀರಿಗೆ ನಾನು ಬರೆದಂಥ ಒಂದು ಗ್ರಂಥ ಇನ್ನೊಬ್ಬರ ಕಣ್ಣೀರಿಗೆ ಕಾರಣ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತನ್ನ ಬಂಡೆಗಳಲ್ಲಿ ಏನು ಇತ್ತಲ್ಲ ಅದನ್ನು ತಗೊಂಡೆಲ್ಲ ಅಲ್ಲಿ ಬೇ ಆಫ್ ಬೆಂಗಾಳಲ್ಲಿ ಹಾಕ್ಬಿಡ್ತಾನೆ. ಈಗಿನ ಬಂಗಾಳ ಕೊಲ್ಲಿಯಲ್ಲಿ ಆ ಕಡೆಗೆ ಹೊಸ್ಬಿಡ್ತಾನೆ. ಅಲ್ಲಿ ಮೇಲಿಂದ ಹೊಸ್ದಾಗ ಅದು ಅಲ್ಲಿ ಹೋಗುತ್ತೆ. ಸೊ ಹಾಗಾದಾಗ ನಮಗೆ ಆಂಜನೇಯನ ಹನುಮದ್ ರಾಮಾಯಣದ ವರ್ಷ ನಮಗೆ ಸಿಕ್ಕಿಲ್ಲ. ಆದರೆ ಒಬ್ಬರು ಕೇಳಿದ್ರಲ್ಲ, ಅವರು ವಾಲ್ಮೀಕಿಯವರು ತನ್ನ ದೇಹವನ್ನು ಬಿಡಬೇಕಾದ್ರೆ 3 ಸಂಕಲ್ಪಗಳನ್ನ ಮಾಡ್ತಾರೆ. ಮೊದಲನೇದಾಗಿ ನಾನು ಆಂಜನೇಯನಿಗೆ ಸಮರ್ಪಿತವಾದಂಥ ಒಂದು ಗ್ರಂಥವನ್ನು ಬರೀಬೇಕು. 2ನೇದು ನಾನು ಉತ್ತಮ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಬೇಕು. 3ನೇದು ನಾನು ಎಲ್ಲ ಗ್ರಂಥಗಳನ್ನು ನಾನು ಸಾಮಾನ್ಯ ಭಾಷೆಯಲ್ಲಿ ಬರೀಬೇಕು ಅನ್ನೋ ಒಂದು ಮತ್ತು ನಾನು ಈ ಅಯೋಧ್ಯೆಯಲ್ಲೇ ಹುಟ್ಟಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಅದರಂತೆಯೇ ಇಲ್ಲಿ ಮ್ಯಾಚ್ ಮಾಡಬೇಕಾಗಿರೋದೇನು ನಾವು ಅಂತಂದರೆ ಈ ತುಳಸಿದಾಸ್ ಗೋಸ್ವಾಮಿ ರಾಮ್ ಬೋಲಾ ಅಂತ ಅವರ ಮೊದಲನೇ ಹೆಸರಾಗಿರ್ತದೆ. ಅವ್ರು ಹುಟ್ಟಿದ ತಕ್ಷಣ ಬ್ರಾಹ್ಮಣ ಕುಟುಂಬದಲ್ಲಿ ಅವ್ರು ಹುಟ್ಟಿದಾಗ ಅವರ ದವಡೆಯಲ್ಲಿ ಹಲ್ಲಿರ್ತದೆ. ದವಡೆಗಳಲ್ಲಿ ಹಲ್ಲು ಹುಟ್ಟಿರೋದ್ರಿಂದ ಇವನು ರಾಕ್ಷಸ ಮಗು ಅಂತೇಳ್ಬಿಟ್ಟು ಇವರು ಸಮುದ್ರಕ್ಕೆ ಬಿಟ್ಬಿಟ್ಟಿರ್ತಾರೆ. ಇದು ಒಂದು ಸ್ಟೋರಿ. ಸೊ ಇವರು ಈ ಜನ್ಮದಲ್ಲಿ ಬಂದಂಥ ಸಂದರ್ಭದಲ್ಲಿ ಆಂಜನೇಯನಿಗೆ ಒಂದು ಸಮರ್ಪಿತವಾದಂಥ ಒಂದು ಗ್ರಂಥವನ್ನು ಬರೀಬೇಕು ಅಂತ ಅಂದಾಗ ಇವರು ಪ್ರತಿದಿನ ಒಂದು ಉಪಾಸನೆಯನ್ನು ಮಾಡಿ ಆ ಪವಿತ್ರೋದಕವನ್ನು ಒಂದು ಗಿಡಕ್ಕೆ ಹಾಕ್ತಾ ಇರ್ತಾರೆ ಕಾಶಿನಗರದಲ್ಲಿ. ಅಲ್ಲಿ ಹಾಕಬೇಕಾದ್ರೆ ಒಂದು ಶಾಪಗ್ರಸ್ತ ಆದಂಥ ಒಂದು ಮರ ಇರ್ತದೆ, ಅಲ್ಲಿ ರಾಕ್ಷಸನ ಆಗಿರ್ತಾನೆ ಆ ಮರ. ಒಂದು ದಿನ ಅದಕ್ಕೆ ಮುಕ್ತಿ ಸಿಕ್ಕು ಅದು ಉದ್ಭವ ಆಗುತ್ತೆ. ಉದ್ಭವ ಆದ ನಂತರ ಇವರು
ಕೇಳ್ತಾನೆ ಆ ರಾಕ್ಷಸ, ನಿಮ್ಗೆ ಏನು ಬೇಕು ಕೇಳು ಅಂದಾಗ ಇವರು ನನಗೆ ರಾಮನ ದರ್ಶನ ಆಗಬೇಕು. ಅದಕ್ಕೆ ಏನು ಭಯ ಆಗ್ಬಿಡುತ್ತೆ. ಎಂಥ ಮಾತನ್ನು ಕೇಳಿದ್ರಲ್ಲ ನೀವು, ನನಗೆ ಇದು ಸಾಧ್ಯ ಇಲ್ಲ, ನನ್ನ ಕೈಲಿ ಸಾಧ್ಯ ಇಲ್ಲ, ನಾನು ಪ್ರೇತ, ಶಾಪಗ್ರಸ್ತ ಪ್ರೇತ, ನನ್ನ ಕೈಲಿ ಸಾಧ್ಯ ಇಲ್ಲ. ಮತ್ತು ಏನು ಮಾಡಬೇಕು ಅಂತಂದಾಗ ಈ ಕಾಶಿ ನಗರದಲ್ಲಿ ನಡೆಯುವಂಥ ರಾಮಾಯಣಕ್ಕೆ ಪ್ರತಿದಿನ ಒಬ್ಬ ವ್ಯಕ್ತಿ ಬರ್ತಾನೆ, ಅವನ ಹೆಸರು ಆಂಜನೇಯ ಅಂತ. ನೀವು ಅವನನ್ನು ಭೇಟಿ ಆದರೆ ನೀವು ರಾಮನ ಒಂದು ದಾರಿ ಸುಗಮವಾಗುತ್ತೆ ಅಂತ ಅಂದಾಗ ಅವರನ್ನು ಭೇಟಿ ಆಗ್ತದೆ. ಅದ ನಂತರ ಈಗಿನ ಒಂದು ಪಂಚವಟಿ ಅಥವಾ ಆ ಜಾಗದಲ್ಲಿ ಒಂದು ಆಂಜನೇಯನ ಒಂದು ದರ್ಶನ ಮಾಡಬೇಕು ಅಂತ ಕೂತಾಗ ಹೆಂಗೆ ಕಂಡುಹಿಡಿಯೋದು ಅಂತ ಕೇಳ್ತಾರೆ. ಯಾರು ಆ ರಾಕ್ಷಸನ ತುಳಸಿದಾಸ್ ಅವ್ರು ಕೇಳಿದಾಗ, ನೋಡಿ ಪ್ರತಿದಿನ ಎಲ್ಲರೂ ಬರೋದಕ್ಕಿಂತ ಮುಂಚೆ ಬಂದು ಕೂತ್ಕೊತಾನೆ, ಎಲ್ಲರೂ ಹೋದ ಮೇಲೆ ಎದ್ದು ಹೋಗ್ತಾನೆ. ಅಂದರೆ ಎಲ್ಲರೂ ಬರೋದಕ್ಕಿಂತ ಮುಂಚೆ ಬಂದು ಅಂದರೆ ಈ ನಮ್ಮ ಶ್ಲೋಕಗಳಿದಾವಲ್ಲ, ಹಾತರಗುಟ್ಟ ಹನುಮ ಅಂತ ನಾವು ಕರಿತೀವಿ, ಅದು ತಪ್ಪು. ಆ ಥರ ಇದ್ದಿದ್ದು ರಾಮ ಕಾರ್ಯಕ್ಕೆ ಮಾತ್ರ. ಅವನು ಅದಕ್ಕೆ ರಾಮ ಕಾರ್ಯ ದುರಂಧರಾಯ ನಮಃ ಅಂತ ಕರೀತಾರೆ ಆ ಶ್ಲೋಕದಲ್ಲಿ. ಸೊ ರಾಮನ ಕಾರ್ಯಕ್ಕೆ ಮಾತ್ರ ಭಾಳ ಆತರ ಮಾಡ್ತಾ ಇದ್ದ ಅವನು. ಅಂದರೆ ನೋಡಿ, ಒಂದು ಸೆಕೆಂಡ್ ನಮ್ಮ ಮೂಗಿನ ಒಳಗಡೆಯಿಂದ ಉಸಿರು ಹೋಗಿಲ್ಲ ಅಂದರೆ ನಮ್ಮ ಜೀವ ಹೋಗ್ತದೆ. ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗಿರೋಂಥ ಒಂದು ವಿಚಾರ. ಆಂಜನೇಯ ಒಳಗಡೆ ಹೋಗಿಲ್ಲ ಅಂದರೆ, ಉಸಿರು ನಮ್ಮ ಒಳಗಡೆ ಹೋಗಿಲ್ಲ ಅಂದರೆ ನಮ್ಮ ಜೀವ ಹರಣ ಆಗ್ತದೆ. ಹಾಗಾಗಿ ರಾಮ ಕಾರ್ಯ ಸೇವಾ ದುರಂಧರ ಅಂತ ಕರೀತಾರೆ. ಈ ಒಂದು ವಿಚಾರಗಳು ನೋಡುವಾಗ ಭೇಟಿ ಆಗ್ತದೆ. ಅಲ್ಲಿದ್ದ ನಂತರ ಒಂದು ರಾಮ ಮತ್ತು ಲಕ್ಷ್ಮಣ ಅವರು ಧನುರ್ಧಾರಿಗಳಾಗಿ ಬರುವಂಥ ವಿಚಾರವನ್ನು ಆಂಜನೇಯನೇ ಕೂತು ಸ್ವತಃ ತುಳಸಿದಾಸರಿಗೆ ತಿಳಿಸ್ತಾನೆ. ಈಗಿನ ನೀವು ಒಂದು ಜಾಗ, ಅಲ್ಲಿನ ಒಂದು ಪಂಚವಟಿಲಿ ನೀವು ಹೋಗಿ ನೋಡಬಹುದು. ಆ ಜಾಗದಲ್ಲಿ 40 ಮೆಟ್ಲುಗಳಿದೆ. ಆ 40 ಮೆಟ್ಲಲ್ಲಿ ದರ್ಶನ ಆಗೋಕ್ಕಿಂತ ಮುಂಚೆ ಮೊದಲನೇ ಒಂದು ಪಾದದಲ್ಲಿ ಕಲ್ಲಲ್ಲಿ ಕೂತ್ಕೊಂಡು ದರ್ಶನ ಆದ ನಂತರ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಶ್ರೀ ಗುರು ಚರಣ ಸರೋಜರಜು ನಿಜಮನ ಮುಕುರು ಸುಧಾರಿ ಭರಣವು ರಘುವರ ಬಿಮಲ ಜಸು ಜೋದಾಯಕ ಫಲಚಾರಿ ಅಂತೇಳಿ. ಅಂದರೆ ಯಾರು ಆಂಜನೇಯನ ಸ್ಮರಣೆ ಮಾಡ್ತೀರಿ ನಿಮಗೆ 4 ವಿಧವಾದ ಫಲಗಳು ಸಿಗ್ತದೆ. ಇದನ್ನು ಬರಿತಾ ಕೊನೆಗೆ 40 ಸ್ಟ್ಯಾಂಜಗಳು ಮುಗೀತದೆ. ಆ 40 ಸ್ಟ್ಯಾಂಜ ಆದ ನಂತರ ಆಂಜನೇಯನಿಗೆ ಮತ್ತು ತುಳಸಿದಾಸ್ ಗೋಸ್ವಾಮರಿಗೆ ರಾಮನ ದರ್ಶನ ಆಗ್ತದೆ. ನೀವು ಈಗಲೂ ಕೂಡ ಆ ಒಂದು ಅಯೋಧ್ಯೆನ ಒಂದು ರಾಮನ ಮಂದಿರಕ್ಕೆ ಹೋದರೆ ಆ ಚಿತ್ರಕೂಟ ಅನ್ನುವಂಥ ಒಂದು ಸ್ಥಳ ಈಗಲೂ ಇದೆ. ನಾವು ಮೊನ್ನೆ ಅಯೋಧ್ಯೆಗೆ ಭೇಟಿ ಕೊಡಬೇಕಾದ್ರೆ, ಪ್ರಯಾಗರಾಜ್ಗೆ ಹೋಗ್ಬೇಕಾದ್ರೆ ನಾವು ಆ ಜಾಗವನ್ನು ಭೇಟಿ ಮಾಡಿದ್ವಿ. ಅಲ್ಲಿನ ಒಂದು ಸತ್ಯ ನೋಡಬೇಕು ಅನ್ನೋ ಕಾರಣಕ್ಕೆ ನಾವು ಆ ಒಂದು ಚಿತ್ರಕೂಟಕ್ಕೆ ಹೋಗಿದ್ವಿ. ಚಿತ್ರಕೂಟದಲ್ಲಿ ಮೊದಲನೇ ಮೆಟ್ಟಿಲಿನ ಮೇಲ್ಗಡೆ ಒಂದು ಬರಿತಾ ಹೋಗ್ತಾರೆ. ಅದು 40, ಅನ್ಫಾರ್ಚುನೇಟ್ಲಿ ಅಲ್ಲಿ 40 ಮೆಟ್ಲುಗಳಿದೆ. ಆ ಶ್ಲೋಕ ಕೂಡ ಅಲ್ಲಿಗೆ ಮುಗಿದ ನಂತರ ಅವರಿಗೆ ರಾಮನ ದರ್ಶನ ಆಗ್ತದೆ. ಸೊ ಇದು ಒಂದು ರಚನೆ ಆಗಿದ್ದು ಸಣ್ಣದಾಗಿ ಹೇಳಿದ್ದೇವೆ. ಆದರೆ ಇದರ ಒಂದು ವಿಶೇಷತೆ ನೀವು ಕೇಳಿದಾಗ, ಈ ಒಂದು ಶ್ಲೋಕವನ್ನು ಬರೆದಂತಹ ವಿಚಾರಗಳು ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಅಂದರೆ ಎಲ್ಲ ಕಡೆ ಆಗಿರುತ್ತೆ. ಆಗಿನ ರೂಲಿಂಗ್ ಮಾಡ್ತಿದ್ದಂಥ, ದೆಹಲಿಯನ್ನು ರೂಲಿಂಗ್ ಮಾಡ್ತಿದ್ದಂಥ ಅಕ್ಬರ್ ಬೀರ್ಬಲ್ ಅನ್ನುವಂಥವ್ರು ಏನಿದ್ದಾರೆ, ಈಗಲೂ ಕೂಡ ಇತಿಹಾಸದಲ್ಲಿ ದಾಖಲಿದೆ. ಇವರಿಗೂ ಕೂಡ ವಿಚಾರಗಳು ಗೊತ್ತಾಗ್ತದೆ. ಈ ಹನುಮಾನ್ ಚಾಲೀಸ ಅದರ ಒಂದು ವೈಬ್ರೇಷನನ್ನು ಕಂಡಂಥ ತುಳಸಿದಾಸರ ಒಂದು ಜೀವನದಲ್ಲಿ ಪರಿವರ್ತನೆ ಆಗ್ತಾ ಇದ್ದಂತೆ ಆ ಕಾಶಿ ನಗರದ ಒಂದು ಹೆಣ್ಣು ಮಗು ಒಂದಿನ ಏನಾಗ್ತದೆ, ಗಂಡ ಸತ್ತಿರ್ತಾನೆ. ಆ ತಾಯಿ ಬಂದು ನಮಸ್ಕಾರ ಮಾಡ್ತಾಳೆ, ಅವರಿಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿಬಿಡ್ತಾರೆ. ಈ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದಾಗ ಏನಾಗುತ್ತೆ, ಆ ತಾಯಿ ಹೇಳ್ತಾಳೆ, ನನ್ನ ಗಂಡ ತೀರ್ಕೊಂಡು ಹೋಗಿದ್ದಾನೆ ಸ್ವಾಮಿ, ಅಂದರೆ ಸತ್ತು ಹೋಗಿದ್ದಾನೆ, ಹಾಗಾಗಿ ನಿಮಗೆ ನಾನು ಸಹಾಯ ಕೇಳಕ್ಕೆ ಬಂದೆ ಅಂತಂದಾಗ ಅವ್ರು ಹೇಳ್ತಾರೆ, ನನ್ನ ಬಾಯಿಯಿಂದ ರಾಮ ನುಡಿಸಿದಾನವ ನನಗೆ ಗೊತ್ತಿಲ್ಲ, ನೀವು ಹೋಗಿ ನೋಡಿ ಅಂತಂದಾಗ ಅಲ್ಲಿ ಹೋದಂಥ ಸತ್ತಂಥ ಜೀವಕ್ಕೆ, ಆ ಕಳೇಬರಕ್ಕೆ ಜೀವ ಬಂದಿರ್ತದೆ. ಆ ಶವಕ್ಕೆ ಜೀವ ಬಂದಾಗ ಅದೊಂದು ವಿಚಾರಗಳು ಇಡೀ ಕಾಶಿನಗರ ಅಥವಾ ಆ ಒಂದು ಪ್ರಾಂತ್ಯಗಳೆಲ್ಲ ಹೋಗ್ತಾ ರಾಜನಿಗೂ ಕೂಡ, ಅಕ್ಬರ್ಗೂ ಬೀರ್ಬಲ್ಗೂ ಕೂಡ ವಿಷಯ ತಲುಪಿದಾಗ ಕರ್ಕೊಂಡು ಬರ್ರಿ ಅವ್ರನ್ನ ಅಂತ ಹೇಳ್ತಾರೆ. ಇವರು ಹೋಗೋದಿಲ್ಲ. ಆಗ ಬಲವಂತವಾಗಿ ಅವ್ರನ್ನ ಕರ್ಕೊಂಡೋಗಿ ಕೇಳ್ತಾರೆ, ನಮ್ಮ ರಿಲೇಷನ್ನು, ನಮ್ಮ ಸಂಬಂಧಿಕರು ಮತ್ತು ನಮ್ಮ ರಾಜ್ಯದಲ್ಲಿ ಕೆಲವರೆಲ್ಲ ಓನರಿದ್ದಾರೆ, ಅಂಗವಿಕಲರಿದ್ದಾರೆ, ಇವರಿಗೆಲ್ಲ ನೀವು ಆಶೀರ್ವಾದ ಮಾಡಿದರೆ ಸರಿ ಹೋಗುತ್ತೆ, ನೀವು ಆಶೀರ್ವಾದ ಮಾಡಿ ಅಂತ ಕೇಳಿದಾಗ, ಇಲ್ಲ ಸ್ವಾಮಿ ನನಗೇನೂ ಗೊತ್ತಿಲ್ಲ, ನಾನು ರಾಮನಾಮ ಭಕ್ತ, ನಾನು ರಾಮನ ನಾಮ ಮಾತ್ರ ಪಠನೆ ಮಾಡ್ತೇನೆ ಅಂತಂದಾಗ ಕೊನೆಗೆ ಇವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಜೈಲಿಗೆ ಹಾಕಿದಾಗ ಇವರು ಸ್ವತಃ ಆಂಜನೇಯನನ್ನು ಅಲ್ಲಿ 100 ಬಾರಿ ಪಠಣೆಯನ್ನು ಮಾಡ್ತಾರೆ. ಜೋ ಯಶುಬ ಶತಬಾರ್ ಪಾಠಕರಕ್ಕೆ ಹೋಗಿ ಚೂಟಹಿ ಬಂದಿ ಮಹಾಸುಖಿ ಹೋಗಿ ಅಂತ ಒಂದು ಶ್ಲೋಕದಲ್ಲಿ ಬರೆದಿದ್ದಾರೆ. ಜೋ ಶತಬಾರ್ ಪಾಠಕರಕ್ಕೆ ಹೋಗಿ
ಚೂಟಹಿ ಬಂದು ಮಹಾಸುಖುವ. ಯಾರು ಆಂಜನೇಯನ ಈ ಹನುಮಾನ್ ಚಾಲೀಸವನ್ನು 100 ಬಾರಿ ಪಠಣೆಯನ್ನು ಮಾಡ್ತಾರೆ, ಅವರಿಗೆ ಸಣ್ಣ ಕಷ್ಟಗಳನ್ನು ಬರೆದಿರೋ ಥರ ನಾನು ಅವನು ನೋಡ್ತಾನೆ ಅನ್ನೋದಕ್ಕೆ ಈ ಒಂದು ನಿದರ್ಶನ ಇದೆ. ಅವ್ರದ್ದು 100 ಸಾರಿ ಪಠಣೆ ಆದ ನಂತರ ಅವರು ಅಲ್ಲಿ ಉಲ್ಲೇಖ ಇದೆ ಆ ಇತಿಹಾಸದಲ್ಲಿ, ದೊಡ್ಡ ದೊಡ್ಡ ಗಡವುಗಳು ಅರಮನೆಯನ್ನು ಆವರಿಸ್ಕೊಂಡಿದ್ವಂತೆ. ಆಗ ಒಂದು ರಾಜಪುರೋಹಿತರನ್ನ ಕೇಳಿದಾಗ, ನೋಡಿ ಯಾರೋ ಹನುಮನ ಭಕ್ತರನ್ನ ನೀವು ಬಂಧಿಸಿದ್ದೀರಿ, ಹಾಗಾಗಿ ಇವೆಲ್ಲ ಗಡವುಗಳು ಬಂದಿದ್ದಾವೆ ಅಂತ ಅಂದಾಗ, ಕೊನೆಗೆ ಅವ್ರನ್ನ ಬಿಡಿಸ್ರಿ ಅಂತ ಅಂದಾಗ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ಅವೆಲ್ಲ ಮಾಯ ಆಗಿದ್ವು ಅಂತಂದರೆ ಮಂಗಮಾಯ ಅಲ್ಲಿಂದ ಬಂತು ಅಂತ ಹೇಳೋದುಂಟು. ಹಾಗಾಗಿ ಈ ಒಂದು ಕಷ್ಟಗಳು ಯಾರಿಗಿದೆ, ನಾನು ಆಗಲೇ ಹೇಳಿದೆ, ಹರಿತವಾದದ್ದನ್ನು ನುರಿತವಾಗಿಸುವ ಮಹಾಮಹಿಮ ಹನುಮ ಅಂತೇಳಿ. ಸ್ವತಃ ನಮ್ಮ ಜೀವನದಲ್ಲೂ ಕೂಡ ಆಂಜನೇಯನ ಭಾಳಷ್ಟು ವಿಚಾರಗಳು ಜೀವನದಲ್ಲಿ ಪರಿವರ್ತನೆಯನ್ನು ತಂದಿರೋದ್ರಿಂದ ಹನುಮ ಚಾಲಿಸ ಅಥವಾ ಹನುಮಾದ ಉಪಾಸನೆ ಭಾಳ ಶ್ರೇಷ್ಠವಾದದ್ದು. ಮತ್ತು ಇದಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ. ನಿರ್ಬಂಧಗಳು ಅಂತಂದರೆ ನಾವು ಬೇಸಿಕ್ಕಾಗಿ ಏನು ಮಾಡ್ಬೋದು, ಮೂಲಭೂತ ಅನ್ನೋದು ಏನಿರುತ್ತೆ, ಆ ಮೂಲಭೂತವಾಗಿರುವಂಥ ವಿಚಾರಗಳನ್ನು ಬಿಟ್ಟು ಇನ್ನಿದ್ದದ್ದು ಯಾವುದೇ ಜಾತಿ, ಕುಲ, ಮತ, ಲಿಂಗ ಭೇದವಿಲ್ಲದೆ ಯಾರು ಬೇಕಿದ್ರೂ ಆಂಜನೇಯನನ್ನು ಒಲಿಸ್ಕೊಳ್ಬೋದು, ಹನುಮಾದ ಉಪಾಸನೆ ಮಾಡಬಹುದು, ಹನುಮಾನ್ ಚಾಲಿಸವನ್ನು ಪಠಣೆಯನ್ನು ಕೂಡ ಮಾಡ್ಬೋದು. ಈಗ ಆಂಜನೇಯನ ಪೂಜೆ ಯಾವತ್ತು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಯಾಕಂದರೆ ಶನಿವಾರ ಬಂತ ಅಂದರೆ ಆಂಜನೇಯನ ವಾರ, ನಾವು ಅವತ್ತು ಆಂಜನೇಯನ ಪೂಜೆ ಮಾಡಬೇಕು ಅಂತಲ್ಲ. ಈಗ ಪರ್ಟಿಕ್ಯುಲರ್ ಶನಿವಾರ ಮಾತ್ರ ಆಂಜನೇಯನ ಪೂಜೆ ಮಾಡಬೇಕಾ, ಇನ್ನು ಉಳಿದಂಥ ದಿನಗಳಲ್ಲಿ ಪೂಜೆ ಮಾಡಬಾರ್ದು ಅಂತ? ಈಗ ನಾವು ಒಂದೊಂದು ದೇವರಿಗೆ ಒಂದೊಂದು ದಿನವನ್ನು ಮಾಡ್ಕೊಂಡ್ಬಿಟ್ಟಿದ್ದೇವೆ. ಸೋಮವಾರ ಬಂದರೆ ಈಶ್ವರ, ಮಂಗಳವಾರ ಬಂದರೆ ಅಮ್ಮನವರು, ಬುಧವಾರ ವಿಷ್ಣು, ಗುರುವಾರ ರಾಯರು, ಶುಕ್ರವಾರ ಮತ್ತು ಲಕ್ಷ್ಮಿ, ಶನಿವಾರ ಬಂದರೆ ಆಂಜನೇಯ ಇಲ್ಲ ಶನೀಶ್ವರ ಅಂತ ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿ ದಿನಗಳು ಅಂತ ಯಾವುದೂ ಬರೋದಿಲ್ಲ, ನಮ್ಮ ಮನಸ್ಸಿಗೆ ಫಸ್ಟು ಇಷ್ಟ ಆಗಬೇಕು. ಆನಂತರ ಯಾಕೆ ಶನಿವಾರ ದಿನಗಳಲ್ಲಿ ಅದಕ್ಕೊಂದು ಸ್ಟೋರಿ ಇದೆ, ಅದಕ್ಕೊಂದು ಒಂದು ಸ್ಟೋರಿನೇ ಇದೆ. ಮತ್ತು ಮಂಗಳವಾರನೇ ಯಾಕೆ ಮಾಡಬೇಕು ಅಂದರೆ ನನ್ನ ಬರ್ತಡೇ. ಇವಾಗ ನೀವು ನನ್ನ ಬರ್ತಡೇ ಇವತ್ತಿದೆ, ನೀವು ನಾಳೆ ಸೆಲೆಬ್ರೇಟ್ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ. ಸೊ ನನ್ನ ಜನ್ಮದಿನ, ನಾನು ನನ್ನ ಸ್ವತಃ ಖುಷಿಯಾಗಿರೋ ದಿನ ಯಾವತ್ತು? ಮಂಗಳವಾರ. ಆಂಜನೇಯ ಶುದ್ಧ ಅನ್ನೋದಕ್ಕೆ ಅಂದರೆ ಮಂಗಳಮೂರ್ತಿ ರೂಪ ಅಂತ ಕರಿತೀವಿ ನಾವು. ಅದರ ಶುದ್ಧತೆಗೆ ಸಂಕೇತ ಆಂಜನೇಯ. ಹಾಗಾಗಿ ಅವನು ಪರಮ ಶುದ್ಧಿಯನ್ನು ಹೊಂದಿದ್ದ ದಿನ, ಅಥವಾ ಅವನು ಈ ಜಗತ್ತಿಗೆ ಬಂದಿದ್ದ ಮಂಗಳವಾರ ಅನ್ನುವಂಥದ್ದು ಇತಿಹಾಸದಲ್ಲಿ ಉಲ್ಲೇಖ ಆಗಿರೋದ್ರಿಂದ, ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ವಿಚಾರಗಳು ಬಂದಾಗ ಈ ಒಂದು ಮಂಗಳವಾರ ವಿಶೇಷ ಅನ್ನುವಂಥದ್ದು ಈಗ ಪ್ರಚಲಿತವಾಗಿದೆ. ಆದರೆ ಶನಿವಾರ ಯಾಕೆ ವಿಶೇಷ ಅಂತಂದರೆ ಇದಕ್ಕೊಂದು ಸುಂದರವಾದಂಥ ಒಂದು ನಮ್ಮ ಆಧ್ಯಾತ್ಮದಲ್ಲಿ ಸ್ಟೋರಿ ಇದೆ. ಅದನ್ನು ಸಣ್ಣದಾಗಿ ಹೇಳಿ ಮುಗಿಸ್ತೇನೆ. ಒಂದು ಶನಿ ದೇವರು ಏನಿದ್ದಾರೆ, ಇವರು ತಂದೆ ಹತ್ರ, ನಿಮ್ಗೆ ಗೊತ್ತಿರ್ಬೋದು, ತಂದೆ ಮಗನಿಗೂ ಭಾಳ ಯಾವಾಗಲೂ ಜಗಳ ಇರುತ್ತೆ, ಅವರು ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆಂಜನೇಯ ವಿದ್ಯೆ ಕಲಿಯೋದಕ್ಕೆ ಸೂರ್ಯನ ಹತ್ರ ಹೋಗಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಹೋಗಿ ಬರಬೇಕಾದ್ರೆ ಆಂಜನೇಯಗೆ ಸುಮ್ಮನಿರೋ ಬುದ್ಧಿ ಇಲ್ಲ, ನಾನು ನನ್ನ ಗುರುಗಳಿಗೆ ಏನಾದರೂ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಆಂಜನೇಯ ಏನು ಮಾಡ್ತಾನೆ, ಗುರುಗಳೇ ನಾನು ನಿಮ್ಗೊಂದು ಗುರುದಕ್ಷಿಣೆ ಕೊಡಬೇಕು, ಏನು ಕೇಳಿ, ಬೇಡ ಹೋಗಪ್ಪ ನನಗೆ ಅಂತ. ಇಲ್ಲ ನಾನೇನೋ ಕೊಡಲೇಬೇಕಂದ, ನನ್ನ ಮಗ ಒಬ್ಬನು ಮನೆ ಬಿಟ್ಟು ಹೋಗಿದ್ದಾನೆ, ಅವನ್ನ ಕರ್ಕೊಂಡು ಬರ್ರಿ. ಅವನ್ನ ಕರ್ಕೊಂಬರೋಕ್ಕಾಗತ್ತಾ ನಿನಗೆ ಅಂತ ಕೇಳ್ತಾರೆ. ಯಾರು? ನಾನು ಶನಿದೇವ. ಎಲ್ಲಿದ್ದಾನೆ? ಆತ ಒಂದು ಅಜ್ಞಾತ ಸ್ಥಳದಲ್ಲಿ ಹುದುಗಿಕೊಂಡಿರ್ತಾನೆ, ನನ್ನ ಮನೆಗೆ ಬರೋದಿಲ್ಲ ಅಂತೇಳ್ಬಿಟ್ಟು. ಸರಿ ಆಯಿತು ಅಂಥೇಳಿ ಆಂಜನೇಯ ಅಲ್ಲಿಗೆ ಹೋಗ್ತಾನೆ, ಹುಡುಕ್ತಾನೆ. ಸೊ ಆಂಜನೇಯನ ಬಾರಪ್ಪ ಅಂತ ಕರಿತಾನೆ. ನೀನು ಯಾರು? ಅದೆಲ್ಲ ವಾಗ್ವಾದಗಳು ನಡೀತದೆ. ಆಗ ನಡೆದಾಗ, ಇಲ್ಲ ನಾನು ನಿನ್ನ ತಂದೆಯ ಶಿಷ್ಯ ಬಾ ಅಂತ ಕರೆದಾಗ ಬರೋದಿಲ್ಲ. ಒತ್ತಾಯಪೂರ್ವಕವಾಗಿ ಅವನು ಎತ್ಕೊಂಡು ಹೆಗಲ ಮೇಲೆ ಇಟ್ಕೊತಾನೆ. ನಿಮಗೆ ಗೊತ್ತಿರ್ಬೋದು ಹೆಗಲ ಮೇಲೆ ಯಾಕೆ ಇಟ್ಕೊಂಡಿದ್ದಾನೆ ಅಂದರೆ, ಶನಿ ಹೆಗಲೇರಿದೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಶನಿಯನ್ನು ಹೆಗಲ ಮೇಲೆ ಇರಿಸ್ಕೊಂಡಾಗ ಏನಾಗುತ್ತೆ, ಆಂಜನೇಯಗೆ ಅವನು ಯಾಕಂದರೆ ಅಷ್ಟು ದಿನ ಸ್ನಾನ ಕೂಡ ಮಾಡಿರೋದಿಲ್ಲ ಅವನು. ಸೊ ಅವನಿಗೆ ಭಾಳ ಕಡ್ತ ಎಲ್ಲ ಸ್ಟಾರ್ಟ್ ಆಗುತ್ತೆ ಆಂಜನೇಯಗೆ. ಕೊನೆಗೆ ಆಂಜನೇಯ ಏನು ಮಾಡ್ತಾನೆ, ಭಾಳ ಹಿಂಸೆ ತಡಲಾರ್ದೆ ಪಕ್ಕದಲ್ಲಿ ಒಂದು ಬೆಟ್ಟ ಇರುತ್ತೆ, ಅದನ್ನು ತಗೊಂಡು ತಲೆ ಮೇಲೆ ಇಟ್ಕೊಂಡ್ಬಿಡ್ತಾನೆ. ಅಂದರೆ ಆ ಶನಿಯ ಮೇಲ್ಗಡೆ ಇಟ್ಬಿಡ್ತಾನೆ. ಅವನು ಭಾಳ ತಾರಲಾರ್ದೆ, ಅಪ್ಪ ನಿನ್ನ ಸವಾಸ ಬೇಡ ನನಗೆ ಅಂತ ಹೇಳ್ಬಿಟ್ಟು ಬಂದಾಗ, ಕೆಳಗಡೆ ಇಳಿದಾಗ ಶನಿದೇವರು ಏನು ಹೇಳ್ತಾನೆ, ಯಾರು ನನ್ನನ್ನು ಶನಿವಾರದ ದಿನಗಳಲ್ಲಿ, ಶನಿವಾರದ ಸಂಜೆಯ ಸಮಯದಲ್ಲಿ ಯಾರು ನನ್ನನ್ನು ಬಂದು ಭೇಟಿ ಮಾಡಿ ನನಗೆ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೋ ಅವರ ರಾಶಿಗೆ ನಾನು ಹೋಗೋದಿಲ್ಲ, ಅವ್ರ ತಂಟೆಗೆ ನಾನು ಹೋಗೋದಿಲ್ಲ. ಅವರಿಗೆ ನಾನು ಯಾವುದೇ ಸಾಡೆ ಸಾತಿ ಆಗಲಿ, ಮಾಂಗಲಿಕ ಈ ಥರದ್ದು ಏನಿದೆ ಅಲ್ಲ, ಇದು ಯಾವುದು ಕೂಡ ಹನುಮಾನ್ ಚಾಲಿಸ ಉಪಾಸನೆ ಮಾಡೋರಿಗೆ ಖಂಡಿತ ಬರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. 100ಕ್ಕೆ 99 ಭಾಗ ಇರೋದಿಲ್ಲ. 1% ಎಲ್ರಿಗೂ ಇದೇ ಇರುತ್ತೆ. ಆದರೆ 99 ಭಾಗ ಹನುಮನನ್ನು ಉಪಾಸನೆ ಮಾಡೋರಿಗೆ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತಾರೆ ಅನ್ನೋದು ಶತಸಿದ್ಧ. ಈಗ ನಾವು ಎಲ್ಲ ಕಡೆ ಆಂಜನೇಯನ ಏಕಮೂರ್ತಿಗಳು ನೋಡ್ತೀವಿ, ಒಂದೇ ಮುಖದ ಆಂಜನೇಯ ನೋಡ್ತೀವಿ. ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನಗಳಿದ್ದಾವೆ. ಆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿರೋ ಒಳ್ಳೇದಾಗುತ್ತೆ. ಅಂದರೆ ಏಕಮುಖಿ ಆಂಜನೇಯಗೂ ಮತ್ತು ಪಂಚಮುಖಿ ಆಂಜನೇಯಗೂ ಏನು ವ್ಯತ್ಯಾಸ? ಪಂಚಮುಖಿ ಆಂಜನೇಯ
ಒಂದು ವಿಶೇಷ ಏನು ಅಂತಂದರೆ ಈ ಏಕಮುಖಿ ಆಂಜನೇಯ ಅಥವಾ ಪಂಚಮುಖಿ ಆಂಜನೇಯ ಇದರೊಳಗಡೆ ವಿಶೇಷತೆ ಅಂತ ಏನೂ ಇಲ್ಲ. ಭಗವಂತ ತನ್ನ ಒಂದು ವಿಶ್ವರೂಪವನ್ನು ತೋರಿಸ್ಬೇಕಾದ್ರೆ 10 ಮುಖಗಳನ್ನು ತೋರಿಸಿದ್ದಾನೆ. ರಾವಣನಿಗೆ 10 ತಲೆ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಆಂಜನೇಯನಿಗೆ ಮಾತ್ರ 5 ಮುಖಗಳು. ಯಾಕೆ ಅಂತಂದರೆ ಇಟ್ಸ್ ಬ್ಯಾಲೆನ್ಸ್ಡ್, ಅಂದರೆ ಆಂಜನೇಯ ಬ್ಯಾಲೆನ್ಸ್ ಆಗಿದ್ದಾನೆ. ಈಗ 10 ತಲೆ ಇದ್ದರೆ ಒಂದು ಕಡೆ 6, ಒಂದು ಕಡೆ 5 ಇದೆ. ಆದರೆ ಸ್ವತಃ ಆಂಜನೇಯನಿಗೆ ಮೊದಲನೇದಾಗಿ ನಾವು ನೋಡೋದಂದ್ರೆ ಬ್ಯಾಲೆನ್ಸ್ ಆಗಿದ್ದಾನೆ, ಅಂದರೆ ಮನುಷ್ಯ ತೂಕವಾಗಿದ್ದಾನೆ ಅಂತ ನಾವು ನಂಬೋದು. ಇನ್ನು ಎರಡನೇ ವಿಚಾರ, ಇದೊಂದು ಆಧ್ಯಾತ್ಮಿಕವಾಗಿ ಬಂದ್ರೂ ಕೂಡ ನಮಗೂ ಸಂಬಂಧಪಟ್ಟಿದ್ದು, ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು ಕೂಡ ಇದರೊಳಗಡೆ ವಿಚಾರಗಳಿದೆ. ಮೊದಲನೇ ವಿಚಾರಗಳನ್ನು ಈ ಒಂದು ಪಂಚಮುಖಿ ದರ್ಶನವನ್ನು ಕೊಟ್ಟಿದ್ದು ಯಾರಿಗೆ ಅಂತಂದರೆ ನಮ್ಮ ಮಂತ್ರಾಲಯದ ರಾಯರಿಗೆ ಆಂಜನೇಯ ಸ್ವತಃ ಪಂಚಮುಖದಲ್ಲಿ ದರ್ಶನ ಕೊಟ್ಟಿದ್ದಾನೆ ಅನ್ನುವಂಥದ್ದು ಒಂದು ಇತಿಹಾಸದಲ್ಲಿ ಉಲ್ಲೇಖ ಇದೆ. ಸೊ ಈ ಪಂಚಮುಖಿ ಅಂತಂದರೆ ಇವನು ಪ್ರಾಣಕ್ಕೆ ಉಪಾಸನ ಆಗಿರೋದ್ರಿಂದ, ಪ್ರಾಣಕ್ಕೆ ಅಧಿಪತಿ ಆಗಿರೋದ್ರಿಂದ ನಮ್ಮ ದೇಹವನ್ನು 5 ಪ್ರಾಣಗಳು ಆಳ್ತಾ ಇದೆ. ಊರ್ಧ್ವಮುಖದಲ್ಲಿ 2 ಪ್ರಾಣಗಳು, ಅಧೋಮುಖಿಯಲ್ಲಿ 3 ಪ್ರಾಣಗಳು ನಮ್ಮ ದೇಹದಲ್ಲಿ ಇದೆ. ಆ ಪ್ರಾಣಗಳು ಅಂದರೆ ಈ ಅಕ್ಯುಪ್ರೆಷರ್ ಈ ಮಾಡುವಂಥ ಸಂದರ್ಭದಲ್ಲಿ, ಈ ಪ್ರಾಣಿಕ್ ಹೀಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲ ವಿಚಾರಗಳು ನಮ್ಗೆ ಬರ್ತದೆ. ಈ ಒಂದು ಚಕ್ರಗಳು ನಮಗೇನು 7 ಚಕ್ರಗಳಿದೆ, ಅದರಲ್ಲಿ 5 ಚಕ್ರಗಳು ಪ್ರಾಣಕ್ಕೆ ಸಂಬಂಧಪಟ್ಟಿರೋದಿದೆ. ಅನಾಹತದಲ್ಲಿ ಆಂಜನೇಯನಿದ್ದಾನೆ, ಸ್ವತಃ ಆಂಜನೇಯನಿದ್ದಾನೆ. ವಿಶುದ್ಧಿ ಚಕ್ರದಲ್ಲಿ ಗರುಡ ಇದ್ದಾನೆ. ಮೂಲಾಧಾರದ ಅಂದರೆ ಮನುಷ್ಯನ ದೇಹದ ಮೂಲ ಭಾಗದಲ್ಲಿ ವರಹ ಸ್ವಾಮಿಗಳಿದ್ದಾರೆ. ಹೊಟ್ಟೆಯ ಭಾಗದಲ್ಲಿ ಸ್ವತಃ ನರಸಿಂಹದೇವರಿದ್ದಾರೆ. ಹೇಗೆ ವಿಶ್ಲೇಷಣೆ ಮಾಡ್ತೀರಿ ನೀವು ಅಂತಂದರೆ, ಅಹಂಕಾರ ಪಟ್ಟಂತಹ ಹಿರಣ್ಯಕಶಿಪನನ್ನು ನರಸಿಂಹ ಬಗ್ದಿದ್ದಲ್ಲಿ ಹೊಟ್ಟೆನೆಲ್ಲ ಬಗೀತಾನೆ. ನಾನು ಇಲ್ಲಿದ್ದೀನಿ ಅಂತ ತೋರಿಸ, ಅಂದರೆ ಪ್ರಾಣ ಇಲ್ಲಿಂದ ಹೋಗುತ್ತೆ ಅಲ್ವೇ, ಪ್ರಾಣ ಇಲ್ಲಿಂದ ಹೋಗುತ್ತೆ. ಸ್ವತಃ ಆಂಜನೇಯ ಇದ್ದೀನಿ ಅಂತ ಎಲ್ಲಿಂದ ತೋರಿಸ್ತಾನೆ? ಆಂಜನೇಯ ಒಂದು ವಿವಾದಗಳು ನಡೆದಿರ್ಬೇಕಾದ್ರೆ ರಾಮ ಸೀತೆ ಎಲ್ಲಿದ್ದಾರೆ, ಅವರು ಈಗ ಅಯೋಧ್ಯೆಯಲ್ಲಿ ಇರ್ತಾರಪ್ಪ, ಇಲ್ಲಿ ನಿನಗೆಲ್ಲಿ ಸಿಗ್ತಾರೆ ಅಂತಂದರೆ ಅವ್ನು ಬಗ್ದಿದ್ದು ಎದೆ ಭಾಗದಲ್ಲಿ ಬಗೀತಾನೆ. ಅಂದರೆ ನಾನು ಇಲ್ಲಿದ್ದೀನಿ, ಪ್ರಾಣ ಸ್ವರೂಪಿಯಾದಂತಹ ನಾನು ಇಲ್ಲಿದ್ದೇನೆ, ರಾಮ ಸೀತೆ ಇಲ್ಲಿ ಒಳಗಿದ್ದಾರೆ. ಆತ್ಮಾರಾಮ ಆನಂದರಮಣ ಅಂತ ನಾವು ಏನು ಕರಿತೀವಿ, ಹಾಗಾಗಿ ನಾನು ಇಲ್ಲಿದ್ದೇನೆ. ಇನ್ನು ಕುದುರೆ ಇದೆ, ನಂತರ ವರಹ ಇದೆ, ಆಮೇಲೆ ಗರುಡ ಇದ್ದಾನೆ. ಈ ಎಲ್ಲ ಪಂಚಕೋಶಗಳು ಮತ್ತು ಪಂಚಭೂತಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಇದು ಒಂದು ವೈಜ್ಞಾನಿಕ ಹಿನ್ನೆಲೆ ಮತ್ತು ನಮ್ಮ ಪ್ರಾಣಕ್ಕೆ ಸಂಬಂಧಪಟ್ಟಿರೋದ್ರಿಂದ ಆ ಪ್ರಾಣದ ಒಂದು ವಿವಿಧ ಮುಖಗಳನ್ನು ನಮ್ಮ ಆಧ್ಯಾತ್ಮದಲ್ಲಿ ತೋರಿಸ್ಬೇಕಾಗಿತ್ತು. ಇದು ಆಧ್ಯಾತ್ಮದ ಸಿಂಬಲ್. ಇದು ನಮಗೆ 5 ಪ್ರಾಣಗಳಿದೆ, ಅಂದರೆ ಆಂಜನೇಯನ ಜೊತೆ 5 ಜನ ಇದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ನೋಡಿರ್ತೀರಿ, ಸತ್ತಿರ್ತಾನೆ, ಆಸ್ಪತ್ರೆಯಿಂದ ಮನೆ ಕರ್ಕೊಂಡೋಗಿರ್ತೀರಿ, ಅವರು ಮತ್ತೆ ಎದ್ದು ಬರ್ತಾರೆ. ಸೊ ಅದು ಹೆಂಗೆ ಅಂದರೆ ಆಂಜನೇಯ ಹೋಗಿರೋದಿಲ್ಲ ಅಲ್ಲಿ. ಈಗ ಆಂಜನೇಯ ಟೀಮ್ ಲೀಡರ್, ಎಲ್ಲರೂ ಹೋದ್ರಾ ಅಂತೇಳ್ಬಿಟ್ಟು ನೋಡ್ಕೊಂಡು ಬರೋಕ್ಕಂತ ಆಂಜನೇಯ ಬಂದಾಗ ಒಳಗೆ ಮತ್ತೆ ಬಂದುಬಿಡ್ತಾನೆ. ಈ 5 ಜನ ಹೋಗ್ಬೇಕಾದ್ರೆ 4 ಜನ ಹೋಗ್ಬಿಟ್ಟಿರ್ತಾರೆ. ಆಂಜನೇಯ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆಂಜನೇಯ ಬಂದಿಲ್ಲ ಅಂತ ಅವ್ರು 4 ಜನ ವಾಪಸ್ ಬಂದಾಗ ಆಂಜನೇಯನ ಒಳಗಡೆ ಬಂದುಬಿಡ್ತಾನೆ, ಅಂದರೆ ಜೀವ ಮತ್ತೆ ಬಂದುಬಿಡ್ತದೆ. ಈ ಕಾರಣಕ್ಕೋಸ್ಕರ ಈ ಆತ್ಮದ ವಿಚಾರಗಳನ್ನು ತಿಳಿಸ್ಬೇಕಂದ್ರೆ ಮಂತ್ರಾಲಯದ ರಾಯರು ಪೂಜೆ ಮಾಡಿದ್ದು ಅಯೋಧ್ಯೆ ರಾಮನನ್ನಲ್ಲ, ಮೂಲ ರಾಮನನ್ನು. ಹಾಗಾಗಿ ಅವರು ಮೂಲ ರಾಮ ಅಭಿಯುಚ್ಯತೆ ಅಂತೇನೋ ಕರಿತಾ ಇರ್ತಾರೆ. ಹಾಗಾಗಿ ಅವರು ಆಂಜನೇಯ ಅಂತ ಕರೀಲಿಲ್ಲ, ಪ್ರಾಣದೇವರು ಅಂತ ಕರೆದಿದ್ದಾರೆ. ಹಾಗಾಗಿ ಒಂದೇ ಮುಖ ಇರಲಿ 5 ಮುಖ ಇರಲಿ, ಅಂದರೆ ಅದು ದ್ಯೋತಕದ ಸಂಕೇತ. ನಮ್ಮ ಒಂದು ಸಂಪ್ರದಾಯಗಳಲ್ಲಿ 5 ದೀಪಗಳನ್ನು ಹಚ್ತೇವೆ, ಅಂದರೆ ಎಲ್ಲಿ ಬೆಳಕಿರಲ್ವಾ, ಅದಲ್ಲ ಪ್ರಶ್ನೆ. ಅಂದರೆ 5 ಪಂಚಮುಖಿ ಅಂದರೆ ಪಂಚತತ್ವ ಸೇರಿದ ಮೇಲೆ ಒಂದು ಜೀವ ಉತ್ಪತ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಪಂಚಮುಖದ ಒಂದು ವಿಶೇಷತೆ ಇದೆ. ಅದು ಮುಂದೆ ಇನ್ನೊಮ್ಮೆ ಈ ವಿಚಾರವನ್ನು ವಿಸ್ತೃತವಾಗಿ ನಾವು ಮಾತಾಡೋಣ. ಈಗ ಆಧುನಿಕ ಯುಗ ಬಂದಿದೆ, ಆಧುನಿಕ ಯುಗದಲ್ಲಿ ಆಂಜನೇಯ ಸ್ವಾಮಿ ಯಾರಿಗಾರು ದರ್ಶನ ಕೊಟ್ಟಿರೋದು ಉಂಟಾ, ಹೇಗೆ? ಖಂಡಿತವಾಗಿಯೂ ಆಂಜನೇಯ ಕಲಿಯುಗದಲ್ಲಿ ದರ್ಶನವನ್ನು ಕೊಟ್ಟಿದ್ದಾರೆ. ನಮ್ಮ ಹತ್ತಿರದ ನಮ್ಮ ಪಕ್ಕದ ರಾಜ್ಯವಾಗಿರ್ತಕ್ಕಂಥದ್ರಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪಂಚಮುಖಿ ಆಗಿ ನಾವು ಈಗಾಗಲೇ ಹೇಳಿದೆ, ಪಂಚಮುಖಿ ದರ್ಶನವನ್ನು ಕೊಟ್ಟಿದ್ದಾರೆ. ಕಬೀರ್ ದಾಸರಿಗೆ ಕೊಟ್ಟಿದ್ದಾರೆ, ಸಂತ ತುಳಸಿದಾಸ್ ಗೋಸ್ವಾಮಿಯವರಿಗೆ ಕೊಟ್ಟಿದ್ದಾರೆ. ನಮ್ಮ ಹತ್ತಿರದಲ್ಲಿ ಇರುವಂತಹ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯವರ ಒಂದು ಅವರಿಂದನೇ ಲಿಂಗಾಧಾರಣೆ ಆಗಿದೆ ಮತ್ತು ಅವರ ರಥವನ್ನು ಎಳೆದಿದೆ ಅನ್ನೋ ಒಂದು ಕಥೆಗಳು ಕೂಡ ಇದೆ. ಸುಮಾರು ಜನರಿಗೆ ಆಂಜನೇಯನ ದರ್ಶನ ಕೊಟ್ಟಿದೆ. ಹಾಗೆ ನಾವು ಆಂಜನೇಯನ ಉಪಾಸನೆ ಹನುಮಾನ ಅನುಷ್ಠಾನವನ್ನು ಹೇಳ್ಕೊಟ್ಟಂಥ ಸುಮಾರು ಜನಗಳಿಗೆ ದರ್ಶನ ಕೊಟ್ಟಿಲ್ಲ, ಇರುವುದರ ಅನುಭವ ಆಗಿದೆ. ಕೆಲವರಿಗೆ ಗದೆಯಲ್ಲಿ ಹೊಡೆದಿರೋಂಥ ಅನುಭವಗಳಾಗಿದೆ, ಕೆಲವರಿಗೆ ದೂಕಿರೋಂಥ ಅನುಭವಗಳಾಗಿದೆ, ಕೆಲವರಿಗೆ ಗಾಳಿಯಲ್ಲಿ ತೇಲಿದಂಥ ಅನುಭವ. ಈ ಥರದ ಅನುಭವಗಳನ್ನು ನಾವು ಕಲಿಯುಗದಲ್ಲಿ ನೋಡ್ತೇವೆ ವಿನಃ, ಯಾಕಂದರೆ ಇಲ್ಲಿ ವಿಶ್ಲೇಷಣೆಗಳು ಜಾಸ್ತಿ. ದೇವರೇ ಬಂದು ಪ್ರತ್ಯಕ್ಷನಾಗಿ ನಾನು ದೇವರಂದರೆ ಕ್ಲಾರಿಟಿ ಕೇಳ್ತಾರೆ, ನೀನು ದೇವರು ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಸಾಕ್ಷಿ ಕೇಳೋದ್ರಿಂದ ಅನುಭವವನ್ನು ಪಡ್ಬೋದು ಭಗವಂತ. ಅಂದರೆ ಈ ಕಲಿಯುಗದಲ್ಲಿ ದರ್ಶನ ಕಷ್ಟ ಸಾಧ್ಯ ಅಂತ ನಾನು ಹೇಳ್ಬೋದು.
ಈಗ ಕೊನೆಯ ಪ್ರಶ್ನೆ, ಆಂಜನೇಯನನ್ನ ಯಾವ ರೀತಿ ಪೂಜಿಸಬೇಕು? ಆಂಜನೇಯನಿಗೆ ನೀವು 3 ಮುಖ್ಯವಾಗಿ ನೋಡ್ಬೋದು, 3 ವಿಚಾರಗಳನ್ನು ನಾವು ಪ್ರಧಾನವಾಗಿ ನೋಡಬಹುದು. ಒಂದನೇದು ಸರೆಂಡರ್ ಆಗಬೇಕು, ಅಂದರೆ ಕ್ಷಮಾಗುಣ ಇರಬೇಕು ನಿಮ್ಮ ಹತ್ರ. ಎರಡನೇದು ನೀವು ಇನ್ನೊಬ್ಬರನ್ನ ಯಾರನ್ನೂ ನೋಯಿಸಬಾರ್ದು. ಮೂರನೇದು ಧ್ಯಾನ ಸ್ಥಿತಿ. ನೀವು ಯಾವುದೇ ಫೋಕ್ಚರ್ ನೋಡಿದರೆ 3 ಫೋಕ್ಚರ್ ನಿಮ್ಗೆ ಕಾಣ ಸಿಗ್ತದೆ. ಒಂದು ಎಷ್ಟೇ ಅವನು ನೋಡಿರಿ ಅತುಲಿತ ಬಲಧಾಮ ಅಂತ ಕರಿತೇವೆ, ವಜ್ರಕಾಯ ಅಂತ, ವಜ್ರಮುಷ್ಟಿ ಅಂತ ಕರಿತೇವೆ. ಇದೆಲ್ಲ ಇದ್ದರೂ ಕೂಡ ಆಂಜನೇಯ ಸರೆಂಡರ್ ಆಗಿದ್ದ, ಅಂದರೆ ತಾಮಸ ಗುಣದ ಅಂದರೆ ಎಲ್ಲದನ್ನು ಸ್ವೀಕರಿಸಿ ತಾನು ಎಲ್ಲಿ ಬೇಕೋ ಅಲ್ಲಿ ತಾನ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದ. ಸೊ ನಾನು ಏನು ಹೇಳ್ತೇನೆ, ಕ್ಷಮಾಗುಣ ಮತ್ತು ಎಲ್ಲದನ್ನು ನಿಭಾಯಿಸುವಂತಹ, ಮತ್ತು ಸದಾ ನಮಗೆ ಅನ್ನೆಸೆಸರಿ ವಿಷಯಗಳು ಅಂತ ಕರಿತೇವೆ ನಾವು, ಅಂದರೆ ಈ ಕೋಳಿ ಬಿಸ್ನೆಸ್ ಅಂತ ಕರಿತೇವೆ, ತಿಪ್ಪೆಲ್ಲಿ ಹಾಕಿರೋದನ್ನು ಕೆದರೋದನ್ನು ಬಿಟ್ಟು ಯಾರೆಲ್ಲ ಇರ್ತೀವಿ ಅವರೆಲ್ಲ ಕೂಡ ಆಂಜನೇಯನನ್ನು ಉಪಾಸನೆ ಮಾಡಬಹುದು. ಹನುಮದ್ ಉಪಾಸನೆಗೆ ಅದು ಶ್ರೇಷ್ಠವಾದಂಥ ವಿಧಾನ. ಕ್ಷಮಾಗುಣ ಇರಬೇಕು, ಮತ್ತು ನೀವು ಎಲ್ಲದನ್ನು ಸ್ವೀಕರಿಸಿ ಅದನ್ನು ಒಟ್ಟುಗೂಡಿಸಿಕೊಂಡು ನಿಮಗೆ ಎಲ್ಲಿ ನಿಮ್ಮ ಪಾತ್ರ ಇದೆ ಅಲ್ಲಿ ಮಾತ್ರ ನೀವಿದ್ದು ನಿಮ್ಮನ್ನು ನೀವು ಗುರುತಿಸ್ಕೊಂಡು ಹೊರಗಡೆ ಬರುವಂಥವ್ರು ಯಾರೇ ಇದ್ದರೂ ಕೂಡ ಆಂಜನೇಯನ ಆರಾಮಾಗಿ ಒಲಿಸ್ಕೊಳ್ಬೋದು. ಸೊ ಇದಿಷ್ಟು ಏನು ಮಂಜುನಾಥ ಗುರುಜಿಯವರ ಮಾತಾಗಿತ್ತು. ಅಂದರೆ ಆಂಜನೇಯನ ಯಾವ ರೀತಿಯಾದಂತಹ ಪೂಜೆ ಮಾಡಬೇಕು, ಜೊತೆಗೆ ಯಾವ ವಾರ ಆಂಜನೇಯನ ಪೂಜೆ ಮಾಡಿದರೆ ಶ್ರೇಷ್ಠ ಇದೆ, ಎಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿರೋ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೊನ್ಕರಣ ನ್ಯೂಸ್.